ಸರಣಿ ಹಬ್ಬದ ಹೊಸ್ತಿಲಿನಲ್ಲಿ ಕೇಂದ್ರ ಸರ್ಕಾರ ದೇಶವಾಸಿಗಳಿಗೆ ಭರ್ಜರಿ ಗಿಫ್ಟ್ ನೀಡಿದೆ. ಜಿಎಸ್ಟಿ ಹೊರೆಯನ್ನ ಇಳಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಿಹಿ ಸುದ್ದಿ ನೀಡಿದ್ದಾರೆ. ದೇಶದ ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖ ಸುಧಾರಣೆಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿರುವ ಶೇಕಡಾ 5 ಮತ್ತು ಶೇಕಡಾ 18 ದರಗಳೊಂದಿಗೆ ಸರಳೀಕೃತ 2 ಹಂತದ ತೆರಿಗೆ ರಚನೆಗೆ ಅನುಮೋದನೆ ನೀಡಲಾಗಿದೆ. ಹಾಗಾದ್ರೆ ಯಾವೆಲ್ಲ ವಸ್ತುಗಳು ಅಗ್ಗವಾಗಿವೆ, ಯಾವೆಲ್ಲ ವಸ್ತುಗಳು ದುಬಾರಿಯಾಗಿವೆ, ಮೋದಿ ಸರ್ಕಾರದ ನಿರ್ಧಾರದಿಂದ ಯಾರಿಗೆಲ್ಲ ಬಂಪರ್ ಸಿಕ್ಕಿದೆ ಅನ್ನೋದು ತೋರಿಸ್ತೀವಿ ನೋಡಿ. ಹೇರ್ ಆಯಿಲ್, ಶಾಂಪೂ, ಟೂತ್ ಪೇಸ್ಟ್, ಸೋಪ್, ಟೂತ್ ಬ್ರಷ್, ಶೇವಿಂಗ್ ಕ್ರೀಮ್ ಇವೆಲ್ಲದರ ಮೇಲೆ 18% ಇದ್ದ ಜಿಎಸ್ಟಿ ಈಗ 5%ಗೆ ಇಳಿಕೆಯಾಗಿದೆ. ಇನ್ನು ಬೆಣ್ಣೆ, ತುಪ್ಪ, ಚೀಸ್ ಮತ್ತು ಡೈರಿ ಸ್ಪ್ರೆಡ್ಗಳು, ಪ್ಯಾಕೇಜ್ ಮಾಡಿದ ಕುರುಕುಲು ತಿಂಡಿಗಳು, ಪಾತ್ರೆಗಳು, ಹಾಲುಣಿಸುವ ಬಾಟಲ್ಗಳು, ಮಕ್ಕಳಿಗಾಗಿ ನ್ಯಾಪ್ಕಿನ್ಗಳು ಮತ್ತು ಕ್ಲಿನಿಕಲ್ ಡೈಪರ್ಗಳು, ಹೊಲಿಗೆ ಯಂತ್ರಗಳು ಹಾಗೂ ಬಿಡಿಭಾಗಗಳು ಇವುಗಳ ಮೇಲೆ 12% ಇದ್ದ ಜಿಎಸ್ಟಿ ಇದೀಗ 5%ಗೆ ಇಳಿಕೆಯಾಗಿದೆ. ಹಾಗೆ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಮೇಲಿದ್ದ 18% ಜಿಎಸ್ಟಿ ಈಗ ಶೂನ್ಯವಾಗಿದೆ. ಪೆಟ್ರೋಲ್ ಮತ್ತು ಹೈಬ್ರಿಡ್, ಎಲ್ಪಿಜಿ, ಸಿಎನ್ಜಿ ಕಾರುಗಳು, ಡೀಸೆಲ್ ಮತ್ತು ಹೈಬ್ರಿಡ್ ಕಾರುಗಳು, ತ್ರಿಚಕ್ರ ವಾಹನಗಳು, ಮೋಟಾರ್ ಸೈಕಲ್ಗಳು, ಸರಕು ಸಾಗಣೆ ವಾಹನಗಳ ಮೇಲಿದ್ದ 28% ಜಿಎಸ್ಟಿ ಈಗ 18% ಆಗಿದೆ. ನಕ್ಷೆಗಳು, ಚಾರ್ಟ್ಗಳು, ಗ್ಲೋಬ್ಗಳು, ಪೆನ್ಸಿಲ್ಗಳು, ಶಾರ್ಪ್ನರ್ಗಳು, ಕ್ರೇಯಾನ್ಗಳು, ಪೇಸ್ಟಲ್, ಅಭ್ಯಾಸ ಪುಸ್ತಕಗಳು ಮತ್ತು ನೋಟ್ಬುಕ್, ಎರೇಸರ್ ಇವುಗಳ ಮೇಲೆ ಜಿಎಸ್ಟಿ ಶೂನ್ಯವಾಗಿದೆ. ಇನ್ನು ಯಾವೆಲ್ಲ ವಸ್ತುಗಳು ದುಬಾರಿಯಾಗಿದೆ ಅಂತ ನೋಡೋದಾದ್ರೆ, ತಂಬಾಕು, ಪಾನ್ ಮಸಾಲ, ಐಷಾರಾಮಿ ಕಾರುಗಳ ಮೇಲೆ 40% ಜಿಎಸ್ಟಿ ವಿಧಿಸಲಾಗಿದೆ. ಖಾಸಗಿ ವಿಮಾನ, ಯಾಚ್ಗಳು, ಖಾಸಗಿ ಐಷಾರಾಮಿ ಬೋಟ್ಗಳ ಮೇಲೆ ಕೂಡ 40% ಜಿಎಸ್ಟಿ ವಿಧಿಸಲಾಗಿದ್ದು, ಇನ್ನು ಕೂಲ್ ಡ್ರಿಂಕ್ಸ್ಗೂ ಕೂಡ 40% ಜಿಎಸ್ಟಿ ವಿಧಿಸಲಾಗಿದೆ. ಸೆಪ್ಟೆಂಬರ್ 22ರಿಂದ ಹೊಸ ಜಿಎಸ್ಟಿ ದರ ಜಾರಿಗೆ ಬರಲಿದೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಇದರಿಂದ ದೇಶದ ಕೋಟಿ ಜನರಿಗೆ ತೆರಿಗೆ ಹೊರೆ ತಗ್ಗಲಿದೆ ಅಂತ ಆರ್ಥಿಕ ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.